ಇದು ಯಾಕೆ ಜಯಿ ಹಿಂಗೆ ಕುಂತ್ಕೊಬಿಟ್ಟಿದೀಗ ಆ ಇವನ್ ಮನೆ ಬಿಟ್ಟು ಕದಲ್ತಿರ್ಲಿಲ್ಲ ಮನೆ 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 ಅಂತ ಮೂರೊತ್ತು ಮನೆಗೇನೇ ಕುಂತ್ಕೊಂತ ಇದ್ದೆ ಈಗೇನೆ ಬಂದ್ಬಿಟ್ಟು ಇಲ್ಲಿ ಹಳ್ಳಿ ಕಟ್ಟೆದ ಕುಂತ್ಕೊಂಡಿದೀಗ ಇವನ್ ಸಮಾಚಾರ ಲೇ ಹೋಗ್ಲೆ ಸರ್ ಜೊತೆಗೆ ನನ್ನ ಕತೆ ನನಗೆ ನಮ್ಮ ಅತ್ತೆ ನನ್ನೇ ನೆನೆಯ ಮನೆಗೆ ಬರಬೇಡ ಅಂತ ಹೇಳ್ಬಿಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡದ ನನ್ನೇ ನೆನೆಯ ನನಗೆ ವಾಪ್ ಬರೋಕ್ಕಿಲ್ವೇನು ಅದಕ್ಕೆ ನೆನೆಯ ನಾನು ನ್ಯಾಟ್ ಗಂಟ್ಬಿಟ್ಟು ಬಂದು ಪೊದ್ದೇರ್ ಮನೆಗಿದ್ದೀನಿ ಅಷ್ಟೇ ನೆನೆಯ ನೋಡಿ ನಮ್ಮ ಅತ್ತೆಗೆ ನನ್ನ ಬೆಲೆ ಗೊತ್ತಾಗಲಿ ಅಂತ ಅಂದ್ಕೊಂಡ್ರೆ ಲೇ ಅಕ್ಕ ನನ್ನ ನಾದಿನ ಕರ್ಸ್ಕೊಂಡು ನಮ್ಮ ಅತ್ತೆ ನೀವು ಮುಂದಿಯಾಗವಳೆ ಇನ್ನೂ ಉರಿತಾಯ್ತು ನನಗಂತೂ ಇದೇನು ಜೈ ಹಿಂಗಂತೀಯ ದೊಂಡ್ಗೆದಿರ್ಲಿಲ್ಲ ದಾಳಿಗೆದಿರ್ಲಿಲ್ಲ ಹೋಗಿ ಹೋಗಿ ನಿಮ್ಮ ಅತ್ತೆಗೆ ಎದುರ್ಗತ್ಕೇನೆ ಮೊದಲೇ ಕಿವಿ ಕೇಳ್ಸಕ್ಕಿಲ್ಲ ನೋಡು ನಿಂಗೆ ಹೆಂಗಿದ್ರು ನಿಂಗೆ ನಿಮ್ಮ ಅತ್ತೆ ಮೇಲೆ ಕುತ್ಕಿಗನ ಇತ್ತಾನೆ ಪಾಪ ಹಿಂಗೆ ಕುಂತ್ಕೊಂಡು ನಿಂಗೆ ಗೊತ್ತಾ ಮನ್ಸಾಗೆ ನೀಯ ಮಡಿಕೊಂಬಿಟ್ರೆ ಏನೂ ಆಗೋದಿಲ್ಲ ನಿನಗೆ ಶಾನೆ ಕೊತ್ತ 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 ಅಂತ ನಿಮ್ಮ ಅತ್ತೆ ಮೇಲೆ ಕುದಿತಾ ಇತ್ತಲ್ವೇ ಕುದಿತೈತೆ ಕುದಿದೆ ಇನ್ನೇನು ತಗೊಂಡು ನಾಲ್ಕು ಬಾರ್ಸನ ಅಂತ ಅನ್ನಿಸ್ತಾ ಐತೆ ಆದರೆ ಏನು ಮಾಡ್ತೀಗ ನನಗೆ ರಾಚಾರವೇ ಸರಿ ಇಲ್ವೇ ನಮ್ಮ ಅತ್ತೆ ಮನೆಯಿಂದ ಈಚೆ ಕಡೆಗೆ ತೊಳ್ಬಿಟ್ಟವಳೆ ಏನು ಮಾಡೋದು ಆ ಅಮ್ಮನ ಬೈಕೊಂಡು ಸಾಕಾ ಹೋಗ್ಬಿಟ್ಟೈತೆ ನನಗಂತೂ ಲೇ ಜಯಮ್ಮ ಹೆಂಗಿದ್ರು ನಿನಗೆ ಅದೃಷ್ಟ ಯಾಕೆ ಹೇಳು ನಿಮ್ಮ ಅತ್ತೆ ಕಿವಿ ಕೇಳೋಕ್ಕಿಲ್ಲ ನೋಡು ನಿಮ್ಮ ಅತ್ತೆ ಮ್ಯಾಗಿರೋ ಸೇಡ್ ಎಲ್ಲನೂ ಆ ಅಮ್ಮನ ಮುಂದೆ ತೀರಿಸ್ಕೊಬಿಡು ಹೋಗಿ ನಿಮ್ಮ ಅತ್ತೆ ಮುಂದೆ ಏನೇ ತೀರಿಸ್ಕೊಬಿಡು ಏನು ಗೊತ್ತಾ ಹಿ ಅಂತ ನಗ್ನಾಗ್ತಾನೆ ಹಾಳಾಗುವಾಗ ಹಂಗೆ ಹಿಂಗೆ ಅಂತ ಬೈಕೊಬಿಡು ಮನಸ್ಸೊಳಗಡೆ ಇರೋ ದುಃಖ ಎಲ್ಲ ಈಚೆ ಕಡೆಗೆ ಹೋಗ್ಬಿಟ್ಟು ಮನಸ್ಸು ಪ್ರಶಾಂತ ಆಗೋಯ್ತದೆ ಹೂನೆ ನನಗೂ ನಮ್ಮ ಅತ್ತೆನ ಸರಿಯಾಗಿ ಹೆಂಗೆ ಸಿಕ್ಕ್ರ ಹಂಗೇನೆ ಸರಿಯಾಗಿ ಉಗುತ್ತು ಬಿಸಿ ಹಾಕ್ಬಿಡ್ಬೇಕು ಅಂತೇಳ್ಬಿಟ್ಟು ಬುಲಾಸೆ ನನಗಂತೂ ಸರಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ಇವಾಗ ಮನೆ ಆದರೂ ಮೊದಲೇನಿರಲಿಲ್ಲ ನನ್ನನ್ನು ಮನೆಯಿಂದ ಈಚೆ ಕಡೆಗೆ ಹಾಕಿದಾಗಿಂದ ನಮ್ಮ ಅತ್ತೆ ಮ್ಯಾಲೆ ಕೊತ್ತ 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 ಕುದಿತೈತೆ ನನಗಂತೂ ಭಾಳ ಕೋಪ ನನಗಂತೂ ಹೆಂಗನ ಮಾಡಿ ಸರಿಯಾಗಿ ಬಾರಿಸ್ಬಿಡೋಣ ಅನ್ನೋವಷ್ಟು ಕೋಪ ಬರ್ತದೆ ತಿನ್ನಿಯೊಳಗೆ ಸರಿನೇನಿಯ ಮಂಟಕ್ಕೆ ಹೋಗ್ಬಿಟ್ಟು ಆ ಅಮ್ಮನ ಸರಿಯಾಗಿ ಬೈಕೊಬಿಡ್ತೀನಿ ಹೆಂಗೆ ಗೊತ್ತಾಯ್ತದೆ ಅಮ್ಮಂಗೆ ನಾನು ಬೈಕೋತೀನಿ ಅಂತ ಹೇಳ್ಬಿಟ್ಟು ಬಾರ್ಲೆ ನಾನು ಎಲ್ಪ್ ಮಾಡ್ತೀನಿ ಬಾ ನಿಂಗೆ ನಾನು ನಿನ್ನ ಜೊತೆ ಸೇರ್ಕೊಂಡು ಬೈದಾಕ್ಬಿಡ್ತೀನಿ ನಿಮ್ಮ ಅತ್ತೆಗೆ ತಿಕ್ಲಿಡ್ದು ಬಿಡಬೇಕು ಇವ್ರೇನು ಮಾತಾಡ್ತಾವ್ರಿ ಅಂತ ಹೇಳ್ಬಿಟ್ಟು ಜೋರಾಗಿ ಮಾತಾಡೋದು ಬೇಡ ಪಿಸ 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 ಅಂತ ಬೈದು ಪಿಸ ಹಾಕ್ಬಿಡೋಣ ನಿಮ್ಮ ಅತ್ತೆ ತಲೆ ಕೆರ್ಕೊಂಡು ಗೊಬ್ಬರ ಮಾಡ್ಕೊಬಿಡ್ಬೇಕು ಹಂಗೆ ಮಾಡೋಣ ಬಾ ಆದರೆ ನಾನು ನಾದ್ನಿ ಇತ್ತಳಲ್ಲೇ ಅವಳು ಕೇಳಿಸ್ಕೊಂಬಿಟ್ರೆ ಕೇಳಿಸ್ಕೊಂಡ್ಲಿ ಬಾರೆ ಅದ್ರಾಗೇನಂತೆ ನೀನೇನು ಮಾಡಬಾರ್ದು ಮಾಡ್ತಾ ಇದ್ದೀಗೇನು ಇದೊಳ್ಳೆ ಸರಿಯಾಗೈತಲ್ಲ ಮಾಡಿರೋ ಕೆಲಸಕ್ಕೆ ಸರಿಯಾಗಿ ಅಂದ್ಬಿಟ್ಟು ಬರ್ಬೇಕಷ್ಟೇ ನೀನು ನೋಡು ನಾನು ಮತ್ತೆ ನಾನು ಸುಮ್ಕೆ ಬಿಡ್ತೀನಿ ಅಂದ್ಕೊಂಡೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಮ್ಮ ಅತ್ತೆಗೆ ಅಯ್ಯೋ ಒಳ್ಳೆ ಐಡಿಯಾ ಕೊಟ್ಬಿಟ್ಟೆ ಸರೋಜಿ ನೀನಂತೂ ಬಾ ನಮ್ಮ ಅತ್ತೆಗೆ ಇವಾಗ ಐತೆ ಸರಿಯಾಗಿ ಮಾಡ್ತೀನಿ ನಮ್ಮ ಅತ್ತೆಗೆ ನನ್ನೇ ಮನೆ ಬಿಟ್ಬಿಟ್ಟು ಹೋಗು ಅಂತ ಏನು ನೋಡಿ ಕಳಿಸ್ಬಿಡ್ತಾಳೆ ನಾನೇನಿಲ್ಲ ನಾನು ಹೇಳಿದ್ದೀನಿ ನಮ್ಮ ಯಜಮಾನಪ್ಪಂಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ ಅಂತ ನನಗೇನು ಇಲ್ದಿರೋದೆಲ್ಲ ಹೇಳ್ಕೊಡ್ತಾರೆ ಹೆಂಗೆ ಹೇಳು ಬಾರೆ ಸರೋಜಿ ಹೋಗೋಣ ಯಾವಾಗೂ ಪೊದ್ದಿ ಜೊತೆನೇ ಇತ್ತೀಗಮ್ಮ ಆ ಪೊದ್ದಿ ಏನು ಐಡಿಯಾ ಕೊಡ್ಲಿಲ್ವೇ ನಿಂಗೆ ಆ ಪೊದ್ದಿ ಸುಮ್ಕೆನೇ ನಾನು ಬುದ್ಧಿವಂತೆ ಅಂತ ಹೇಳ್ಕೊಂಡು ಓಡಾಡ್ತಾಳೆ ಅಷ್ಟೇನಿಯ ಇಂಟೆಲಿಜೆಂಟು ಇಲ್ಲ ಅವಳಂತೂ ನಾನು ಭಾಳ ಇಂಟೆಲಿಜೆಂಟು ಬಾ ನಿಮ್ಮ ಅತ್ತೆಗೆ ಬೈಯೋ ಥರ ಬೈದ್ಬಿಟ್ಟು ಮನೆ ಹೊಲಿಸ್ಬಿಟ್ಟು ಕರ್ಕೊಬಿಡ್ಬತ್ತೀನಿ ನಿಮ್ಮ ಅತ್ತೆ ಮನೆಗೆ ಸೇರಿಸೋ ಜವಾಬ್ದಾರಿ ಈ ಸರೋಜಿದು ಪೊದ್ದಿ ಯಾವುದೇ ನ್ಯಾಯ ಮಾಡೋದು ನ್ಯಾಯ ಅಂದರೆ ನ್ಯಾಯ ಈ ಸರೋಜಿ ನ್ಯಾಯ ಬಾಯ್ಲಿ ಬೈಕೊಳ್ಳೋದನ್ನ ನಿಧಾನಕ್ಕೆ ಬೈಕೊಳ್ಳೋಣ ಒಳ್ಳೇದನ್ನ ಹೇಳ್ಬೇಕಾರೆ ಹೊಸಿ ಜೋರಾಗಳನ್ನ ಕೇಳಿಸ್ತದೆ ಹೂನೆ ಬಾರೆ ನೀನಿದ್ದ ಮೇಲೆ ನನಗೆ ಧೈರ್ಯ ನೆನೆಯ ಬಾರೆ ಸರೋಜಿ ಲೇ ಮಗಳೇ ಕಿವಿ ಇವಾಗ ಮಿಷಿನ್ ತಂದು ಕೊಟ್ಟಿರೋದಕ್ಕೆ ಕುಕ್ಕರ್ ಕೂಗೋದು ಎಲ್ಲನೂ ಇಲ್ಲಿ ಕುಂತ್ಕೊಂಡ್ರೆ ನೀನು ಎಂಥ ಸಂದ ಕೇಳಿಸ್ತದೆ ನೋಡೆ ಅಲ್ವೇ ಭಾಳ ಸಂದ ಕೇಳಿಸ್ತದೆ ನನಗಂತೂ ಮೊದಲು ಕುಕ್ಕರ್ ಮುಂದೆನೇ ನಿಂತ್ಕೊಂತಿದ್ದೆ ತಿರುಗಿ ಯಾಕಪ್ಪ ಬೇಕು ಸೀರ್ಗಿದು ಓದತ್ತು ಅಂತ ಹೇಳ್ಬಿಟ್ಟು ಈಗ ನೋಡು ಎಷ್ಟು ಸಂದ ಕೇಳಿಸ್ತದೆ ಕೇಳಿಸ್ಲಿ ಅಂತ ತಾನೇ ನಾನು ತಂದು ಕೊಟ್ಟಿದ್ದು ನಿಂಗೆ ಮಿಷಿನ್ನ ಕುಕ್ಕರು ಕೂಗಿದ್ ಕೇಳಿಸ್ತದೆ ಎಲ್ಲರೂ ಕೂಗಿದ್ ಕೇಳಿಸ್ತದೆ ನೀನೇನೂ ಇನ್ಮೇಲೆ ಚಿಂತೆ ಮಾಡಬೇಡ ಎಲ್ಲ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಆರಾಮಾಗಿರ್ಬೋದು ನೀನು ಕಿವುಡಿ ಅಂತ ಎಲ್ಲರೂ ಅಂದರೆ ನನಗೆ ಬೇಜಾರಾಗತ್ತೆ ತಗೊಳಮ್ಮ ಕಿವುಡಿ ಅಂತ ಅಮ್ಮ ನೀನೇನು ಇನ್ಮೇಲೆ ಯಾರ ತಗೋ ಏನು ಅನ್ನಿಸ್ಕೊಳಂಗಿಲ್ಲ ಆರಾಮಾಗಿರು ಇರು ಒಲೆ ಮೇಲೆ ಬ್ಯಾಳೆ ಇಕ್ಬಿಟ್ಟು ಬರ್ತೀನಿ ಸಾಂಬಾರ್ಗೆ ಬಾರೆ ಬಾ ಒಳಗಡೆಗೆ ಬಾ ನಾನು ಇದೀನಿ ಬಾ ಇದೇನಲ್ಲ ಇದು ಯಾವ್ದು ವಾಯ್ಸ್ ಕೇಳಿಸ್ತಾ ಇತ್ತಲ್ಲ ನಮ್ಮ ಜಯ ಮುಂದಂಗೈತೆ ನಾನು ಕಿವಿ ಕೇಳಿಸ್ಕೊತೀನಿ ಕಿವಿ ಕೇಳ್ತದೆ ನನಗೆ ಅಂತ ಹೇಳ್ಬಿಟ್ಟು ಪಾಪ ಗೊತ್ತೇ ಇಲ್ಲ ಕಿವಿ ಕೇಳಿಸ್ಕೊಳ್ಳೋದು ಈಗ ಮಾತಾಡಲಿ ಇವಾಗ ನೋಡೋಣ ನನ್ನ ಮ್ಯಾಲೆ ಈ ಜೈಯಿಗೆ ಅದೇನು ಅಭಿಪ್ರಾಯ ಐತಿ ಅಂತ ಹೇಳ್ಬಿಟ್ಟು ನೋಡೋಣ ಲೇ ಯಾಕೆ ಬಂದೆ ಮನೆಯಳಿ ಮನೆ ಒಳಗಡೆ ಯಾಕೆ ಬಂದೆ ಎಷ್ಟು ಕಿತ ಹೇಳಿದ್ದೀನಿ ನಿನಗೆ ನೀನು ಈ ಮನೆಗೆ ಬರೋಂಗಿಲ್ಲ ನಿನ್ನ ದೆವ್ವಗಳು ಪಬ್ಬಗಳನ್ನೆಲ್ಲನೂ ನೀನೇ ಕರ್ಕೊಂಡು ಎಲ್ಲ ಹಾಳು ಬಿದ್ದು ಹೋಗು ಅಂತ ಹೇಳಿದ್ದೀನಿ ತಾನೇ ತಿರ್ಗಾಗಲೇ ಏನೇ ಬಂದ್ಬಿಟ್ಲು ನಿನ್ನ ಮನೆಗೇನೆ ಮಾನ ಬರೋದಿಲ್ಲ ನಿಂಗೆ ಏನು ಕಲಿಸ್ಕೊಟ್ಟಿಲ್ವೇನು ಎಷ್ಟು ಉಗುತ್ರು ತಿರುಗಿ ಬಂದ್ಬಿಟ್ಟು ಮನೆಗೆ ಸೇರ್ಕೊಳ್ಳೋದೇನೆ ನೀನು ಕಲಿಸ್ಕೊಟ್ರೆ ನಿನಗೆ ನೋಡೆ ಜಯ್ಯೆ ಸುಮ್ಕೆ ನೀವು ಹೊಂಟೋಗ್ಬಿಡು
ಮನೆಯಾಳಿ ಏನು ಇವಳು ಇಟ್ಗೆ ಇಕ್ಬಿಟ್ಟು ಕೊಟ್ಬಿಟ್ಟವಳೆ ಮನೆಯೆಲ್ಲನೂ ನೋಡ್ದೇನೆ ಸರ್ಜಿ. ಅದಕ್ಕೆ ನಾನು ಹೇಳೋದು ಇವ ಅಮ್ಮನ ತಗ ಅನ್ನಿಸ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಇವಳು ಕಿವುಡಿಗೆ ಹತ್ರ ನಾನು ಬ್ಯಾರೆ ಗೋಳು ಸುಮ್ಕೆ ನನಗೆ ಅಮ್ಮಕ್ಕೆ ನನಗೆ ಗೋಳು ಅಂತ ಅಂದ್ಕೊಂಡು ಇವಳೇನು ಇವಳು ಕಟ್ಸ್ಬಿಟ್ಬಿಟ್ಟವಳು ಮನೆಯ. ಯವ್ವ ನನ್ನ ಸೊಸೆ ಹಿಂಗೆಲ್ಲ ಬೈಕೊಂತಿದ್ಲೆ ನನ್ನ ಒಂದು ಕಿತನೂ ಹೇಳಲಿಲ್ಲ ನೀವು ಯಾರೂ. ಯವ್ವ ಇನ್ನೂ ಹೆಂಗೆ ಬೈಕೋತಾಳೆ ಇವಳು. ಅಕ್ಕ ಕೇಳಿಸ್ತಾ ಆಯ್ತಾ ನಾನು ಹೇಳೋದು? ನಿಮ್ಮ ಸೊಸೆ ನಿಮ್ಮ ತಾಗೆ ಕ್ಷಮೆ ಕೇಳಕ್ಕೆ ಅಂತ ಹೇಳ್ಬಿಟ್ಟು ಬಂದವಳೆ. ನಿಮ್ಮಿಬ್ರು ಒಂದು ಮಾಡನಿ ಅಂತ ಹೇಳ್ಬಿಟ್ಟು ನಾನು ನೆನೆಯ ಬಂದೀವ್ನಿ. ಅವಳೇನೆ ನನಗೆ ಕ್ಷಮೆ ಕೇಳೋದು, ಅವಳು ನನಗೆ ಕ್ಷಮೆ ಕೇಳೋದು ಬೇಡ, ಏನೂ ಬೇಕಾಗಿಲ್ಲ. ಹೋಯ್ತಾ ಇರು ನೀನು ಇಷ್ಟೊತ್ತಿಗೆ ಬಂದ್ಬಿಟ್ಟು ಹಂಗೆ ಜೋರಾಗಿ ಕಿರಿಸ್ಬೇಡ. ದೂರ ನಿಂತ್ಕ. ಅಯ್ಯೋ ಕಾಳಬಡ್ಡಿ, ನೀನು ಕಿರ್ಚಿ ಹೇಳಲಿಲ್ಲ ಅಂದರೆ ಕೇಳ್ಸಕ್ಕಿಲ್ವಲ್ಲ. ಹೇಳಿದ್ದನ್ನೇ ಕಿಸ್ತಿದ್ದನ್ನೇ ಕಿಸಿ ಬೈ ದಾಸ ಅನ್ನಂಗೆ ಇವತ್ತಿಗಿತ ಕೂಗಿ ಹೇಳ್ಬೇಕಲ್ಲ. ಅಯ್ಯ ನಿನ್ನ ನಿಧಾನ ಕೇಳ್ಬೇಕಂತೆ. ಈಗ ಮಾತಾಡ್ತಿದ್ದೀನಿ, ಕೇಳಿಸ್ತಾ ಇತ್ತ ನಿನಗೆ? ಕೇಳ್ಸಕ್ಕಿಲ್ತಾನೆ? ಇಲ್ಲ 1.5 ಕಣ್ಣು. ಪರವಾಗಿಲ್ಲ, ನೀನು ನಾನು ಹಿಂಗೆ ಬೈಕಂತಿಗೆ. ಲೇ ನೀನು ಇವಾಗ ಸುಮ್ಕೇನೆ ಬಂದು ಸರಿಯಾಗಿ ಬೈಯಿ. ಆವಾಗ ನೋಡು ಕ್ಷಮೆ ಕೇಳಿದ್ದೀನಿ ಅಂತ ಕೇಳ್ತಿದ್ದೀಗ ಅಂತ ಹೇಳ್ಬಿಟ್ಟು ಅನ್ಕೊಬಿಡ್ತಾರೆ. ನೀನು ಬೇಜಾರು ಮಾಡ್ಕೊಂಡು ಸಪ್ಪಗೆ ಬಂದ್ಬಿಟ್ಟು ಸರಿಯಾಗಿ ಬೈಯಿ. ಈ ಕಡೆ ನೀನು ಕ್ಷಮೆ ಕೇಳ್ದಂಗೂ ಇರೋಕ್ಕಿಲ್ಲ, ಏನೂ ಇರೋಕ್ಕಿಲ್ಲ. ಅವಾಗ ನಿಮ್ಮ ಅತ್ತೆ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಕರಗ್ಬಿಟ್ಟು ನೀನು ಮನೆಗೆ ಬಿಟ್ಕೊಬಿಡ್ತಾಳೆ ನೋಡು. ನಿಮ್ಮನ್ನು ಒಂದು ಮಾಡ್ದಂಗೂ ಆಯ್ತದೆ. ನಿನಗೆ ನಿಮ್ಮ ಅತ್ತೆ ಮ್ಯಾಗಿರೋ ಸೇಡು ಹಾಗೆ ನಿನಗೆ ಕಮ್ಮಿ ಆದಂಗೂ ಆಯ್ತದೆ. ಕ್ವಾಪನೂ ಕಮ್ಮಿ ಆಯ್ತದೆ ನಿನಗೆ. ಬಾ ನಿಮ್ಮ ಸೊಸೆ ಇವಾಗ ನಿಮ್ಮ ತಾಗೆ ಕ್ಷಮೆ ಕೇಳಕ್ಕೆ ಬಂದವಳೆ. ಯಾಕೆ ಸಮಯನೂ ಬೇಕಾಗಿಲ್ಲ ನನಗೆ. ಅವಳು ಕೇಳಕ್ಕೆ ಸಮಯ ಕಟ್ಕೊಂಡು ನಂಗೇನಾಗಬೇಕು? ಆ ಮನೆಯಾಳಿದು ಕೇಳಿಸ್ಕೊಳ್ಳಿ, ಏನಾಗಕ್ಕಿಲ್ಲ. ಒಂದೇ ಒಂದ್ಕಿತ ಪಾಪ ಶಾನೆ ಬೇಜಾರಾಗೋಗ್ಬಿಟ್ಟವಳೆ. ಅತ್ತೆ ಅಂದರೆ ಎಷ್ಟು ಗೌರವ ಮಾಡಿಕೊಂಡವಳು ಗೊತ್ತೇನು? ಓ ಪಾಪ ಯಾವಾಗೂ ನಮ್ಮ ಅತ್ತೆ ಅಂತಿತ್ತಾಳೆ. ಬಾರೆ ಜಯಿ ಆಳದೊಳೆ ಅತ್ತೆ, ನಿನ್ನಿಂದ ನನಗೆ ನೆಮ್ಮದಿ ಇಲ್ಲ, ಏನೂ ಇಲ್ಲ. ನಾನು ನನ್ನ ಗಂಡ ಒಂದಿನೂ ನೆಮ್ಮದಿಯಾಗಿರಂಗೆ ನೀನು ಬಿಡೋದನ್ನಿಲ್ಲ ಬಿಡು. ಅಯ್ಯೋ ನನಗಂತೂ ಈ ಮನೆಗೆ ಬಂದಾಗಿಂದ ನಿಂದೆ ನಿನಗೆ ರೋದನೆ ಆಗೋಗ್ಬಿಟ್ಟೈತೆ ನನಗಂತೂ. ಅಯ್ಯೋ ನಿನ್ನಂತ ಅತ್ತೆ ಇದ್ಬಿಟ್ರೆ ಊರೇ ಉದ್ಧಾರ ಆಗೋಗ್ಬಿಡ್ತದೆ. ನಾನು ಅಯ್ಯೋ ಅನ್ಸಕ್ಕೆ ನೀನೇ ಹುಟ್ಟುಬಿಟ್ಟಿದೀಯಾ ಅಂತ ಅನ್ನಿಸ್ತದೆ. ನೋಡು ಎಂಥ ಗತಿ ಮಾಡಿದೀಗ ನೀನಂತೂ ನನ್ನ ಕರ್ಕೊಬಿಟ್ಟು ಬಂದು. ಹಳಾದಳು ನೀನು ಯಾವಾಗ ಹೋಯ್ತೀಯೋ ನಾನಂತೂ ಕಾಯ್ಕೊಂಡಿವ್ನಿ. ಸದ್ಯಕ್ಕೆ ಹೊಲೋಗ್ಬಿಟ್ರೆ ಅಷ್ಟೇನೇ ಸಾಕು. ಹೆಂಗೋ ಹೊತ್ತಾಗೆ ವಡೆ ಪಾಯಸ ಹಾಕಿಸ್ಬಿಟ್ಟು ನೆಮ್ಮದಿಯಾಗಿದ್ದು ಬಿಡ್ತೀನಿ ನಾನಂತೂ. ಅಯ್ಯೋ ನಿಮ್ಮ ಮುದುಕಿಗೆ ಏನು ಕೇಳಿದ್ದೇ ಬೇಕು, ಕೇಳಿದ್ದೇ ಆಗಬೇಕು. ಬತ್ತದ ನೋಡ್ಕೊ ಅಪ್ಪ. ಸುಮ್ಮನೆ ಕಿವಿ ಬೇರೆ ಕೇಳ್ಸಕ್ಕಿಲ್ಲ. 50 ಕಿರ್ಚಿ ಹೇಳ್ಬೇಕು. ಆದ್ರೂ ಯಮ್ಮನ್ ದೌಲತ್ತು ಏನು ಅನ್ಕೊಂಬಿಟ್ಟವಳೆ ನಾನು ಅಂದರೆ. ಇವಳ ಮನೆಯಾಳಿ ಮಕ್ಕನೇ ಒಂಥರ ಮಾಡ್ಕೊತಾಳೆ. ಕ್ಷಮೆ ಕೇಳ್ತೀನಿ ಅಂತ ಬಂದ್ಬಿಟ್ಟು ನನ್ನೇ ಮುಗ್ಗ ಬೈಕೊಂತವಳಲ್ಲ ಇವಳು. ಡ್ರಾಮಾ ಕ್ವೀನ್ ಜಯಮ್ಮ. ಹೋಗಳ ಬಿಲ್ಡಪ್ ಜಯಮ್ಮ ಅಂತೇನು ಸುಮ್ಮನೆ ಕರೆದ್ಬಿಟ್ಟಾರ ಇವಳನ್ನ. ಡ್ರಾಮಾ ಜಯಮ್ಮ ಇವಳು ಅಂತುಣ್ವೆ. ಲೆಕ್ಕ ಹಾಕು ನನ್ನೇನೇ ಎಂತೆಂಥ ಮಾತು ಅಂದ್ಕೊಂಡು ಮಕ ಯಾಪ್ ಮೊರೆ ಹಾಕ್ಕೊಂಡು ಕ್ಷಮೆ ಕೇಳ್ತಾವಳೆ. ನಂಗೆ ನಿಂತ್ಕೊಂಡವಳೆ. ನಿನ್ನ ಹತ್ರ ಯಾವಳೆ ಕ್ಷಮೆ ಕೇಳ್ತಾಳೆ? ನೀನು ಕ್ಷಮಿಸು ಬಿಡು. ಈ ಮನೆ ನಂದೇ ನೆನೆಯ. ನೀನು ಕ್ಷಮಿಸಿದ್ರು ಕ್ಷಮಿಸ್ತಿಲ್ಲ ಅಂದ್ರೂ ಈ ಮನೆಯಾಗಿರೋಳು ನಾನೇ ನೆನೆಯ. ನಾನು ಆರಾಮಾಗಿ ನೆಮ್ಮದಿಯಾಗಿರ್ತೀನಿ. ನೀನು ಹೋಗ್ಲಿ ಅಂತ ತುದಿಗಾಲಾಗಿ ನಿಂತ್ಕೊಂಡು ಕಾಯ್ಕೊಂಡು ನಿಂತ್ಕೊಂಡಿವ್ನಿ. ಅದು ಯಾವಾಗ ಹೋಯ್ತೀಯೋ ಏಳು ನೀನಂತೂ ಹೋಗಿದ ತಕ್ಷಣ ನೆನೆಯ ಬಂದು ಆರಾಮಾಗೆ ಹಂಗೇನೇ ಸೇರ್ಕೊಂಡ್ಬಿಡ್ತೀನಿ ನಾನಂತೂ. ಸೇರ್ಕೊಬಿಡ್ತೀನಿ, ಈಗಲೂ ಸೇರ್ಕೊತೀನಿ. ನಮ್ಮ ಯಜಮಾನಪ್ಪನ ಕರ್ಕೊಂಡು ಹೋಗ್ಬಿಡೋಣ ಅಂತ ಅನ್ನಿಸ್ತದೆ. ನಮ್ಮ ಯಜಮಾನಪ್ಪ ಬರೋಕ್ಕಿಲ್ಲ. ಅದಕ್ಕೆ ನೆನೆಯ ನಾನಂತೂ ನಿನ್ನೆ ಈಚೆ ಕಡೆಗೆ ಹಾಕ್ಬಿಟ್ಟು ನಾನೇ ಇದು ಬಿಡ್ತೀನಿ. ನಿನ್ನಿಂದ ನಮಗೆ ನೆಮ್ಮದಿ ಇಲ್ವೇ ಮನೆಯಾಳಿ, ನೆಮ್ಮದಿ ಇಲ್ಲ. ಬರ್ತದೆ ನೋಡು ಬಾಯಿಗೆ ನನಗೆ. ನಿನ್ನ ಬೈಯಕ್ಕೆ ನನಗೆ ಪದಗಳೇನೇ ಸಾಕಾಯ್ತಿಲ್ಲ ನನಗಂತೂ. ಬಂದಾಗಿಂದ ನಿನ್ನ ಟಾರ್ಚರು ತಡ್ಕೊಳಕ್ಕಾಯ್ತಿಲ್ಲ ನನಗೆ. ಕೊಡ್ತಾಳೆ ಟಾರ್ಚರ. ಮನೆಯಾಳಿ ಎಷ್ಟು ಅಂತ ಟಾರ್ಚರ್ ಕೊಟ್ಟಿಗೆ ನೀನು ನನಗೆ. ನೀನು ಇದೀಗಲ್ಲ ನೀನು ಹೋಗು ಊರಿಗೆಲ್ಲನೂ ವಡೆ ಪಾಯಸ ಹಾಕ್ಸ್ಬಿಟ್ಟು ಖುಷಿನ ಕೊಡ್ತೀನ ತಗೆ. ಕೇಳಿಸ್ಕೊಂಡೇನಕ್ಕ ನೀನು ಸೊಸೆ ಕ್ಷಮೆ ಕೇಳ್ತಿರೋದು? ಅಯ್ಯೋ ಅಂತ ಅನ್ಕೊಂಡು ಕ್ಷಮೆ ಕೇಳ್ತಾವಳೆ. ನೀನು ಕಿವಿ ಸರಿಯಾಗಿ ಕೇಳ್ಸಕ್ಕಿಲ್ಲ ಅಲ್ವಾ? ಅದಕ್ಕೆ ನನಗೆ ನಿಮ್ಗೆ ಏನೂ ಗೊತ್ತಾಯ್ತಿಲ್ಲ. ಗೊಳೋ ಅಂತ ಅಳ್ತಾವಳೆ. ಪಾಪ ನೋಡಿ ಅವಳು ಮಕ ನೋಡ್ಬಿಟ್ಟು ಕ್ಷಮಿಸಿ ನೋಡಿ ಅವಳು ಮಕ ನೋಡಿ ಹೆಂಗೆ ಸಾಪುಗೆ ಹೆಂಗವಳೆ ಅಂತ ಹೇಳ್ಬಿಟ್ಟು. ಅಯ್ಯೋ ಪಾಪ ಅನ್ಸಕ್ಕಿಲ್ಲ ನಿಮಗೆ ಸೊಸೆ ನೋಡಿದ್ರೆ? ನನಗಂತೂ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ದೇವ್ರಾಣೆಗೂ ಯಪ್ಪ ಎಂಥ ಸೊಸೆನ ಪಡ್ಕೊಂಡಿದ್ದೀರ ಕಣಕ್ಕೋ ನೀನು. ಲೇ ಇನ್ನೊಂಚೂರು ಆ್ಯಕ್ಟಿಂಗ್ ಮಾಡಿ ಕೈ ಕಾಲು ಹಿಡ್ಕೊಂಡು ಆ್ಯಕ್ಟಿಂಗ್ ಮಾಡು. ನೀನು ಬರೀ ಆ್ಯಕ್ಟಿಂಗ್ ಅಷ್ಟೇ ಮಾಡ್ತಿರೋದು, ಪಿಕ್ಚರಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಸುಮ್ಮನೆ ನಿಮ್ಮ ಮತ್ತೆ ಕೈ ಕಾಲು ಹಿಡ್ಕ. ಈ ಆಳದೊಳಗೆ ಕಾಲು ಬೇರೆ ಹಿಡ್ಕೋಬೇಕೇನೆ ನಾನು. ಬೈಕೊಂಡು ಹಿಡ್ಕೊಳ್ಳಿ, ಏನಾಗಕ್ಕಿಲ್ಲ. ನಾನೇನು ಸಪೋರ್ಟ್ಗೆ ನೀನು ಬಂದಿರೋದು. ನೀನು ಮನೆ ಒಳಗಡೆ ಬರಬೇಕಷ್ಟೇ, ನೀನು ಸೇರ್ಕೋಬೇಕು. ಹಿಡ್ಕ ಕೈ ಕಾಲು ಹಿಡ್ಕ. ನನಗೆ ಬರ್ತಾ ಇರೋಕೆ ವಾಪಕ್ಕೆ ನೀನು ಇಲ್ಲೇ ಕಾಲು ಎಳೆದು ಬಿಡೋಣ ಅಂತ ಅನ್ನಿಸ್ತೈತೆ. ಆದರೆ ಏನು ಮಾಡ್ತೀಗ? ಬ್ಯಾಡ, ನನಗೆ ಯಾಕೆ ಬೇಕು ಅಂತ ಸುಮ್ಕಿವ್ನಿ.
ನಂದು ಅಂತ ಎಲ್ಲ ಅಧಿಕಾರ ಬರಲಿ ಆಮೇಕಿಂದ ನಿಂಗಿರೋದೇ ಕಳ್ಮುತ್ಕಿ ನನ್ನ ಅಯ್ಯೋ ಅನ್ನಿಸ್ತೀಗಲ್ವಾ ನೀನೇನು ಉದ್ಧಾರ ಆಗಕ್ಕಿಲ್ಲ ನೀನು ನೋಡ್ಕೊತೀನಿ ಕಣೇ ನೀನು ನೋಡ್ಕೊತೀನಿ ಸರಿಯಾಗಿ ನೋಡ್ಕೊತೀನಿ ನಿನ್ನ ಕೇಳಿಸ್ಕೊಂಡೇನಕ್ಕ ನೀನು ಸೊಸೆಗಳು ಅಂತ ಹೊತ್ಕೊಂಡು ನಿನಗೋಸ್ಕರ ಕ್ಷಮೆ ಕಾಲಿಗೆ ಬಿದ್ಬಿಟ್ಟು ಕ್ಷಮೆ ಕೇಳ್ತಾವಳೆ ಇಂಥ ಸೊಸೆನ ನಿನ್ನ ಮನೆಗೆ ಸೇರಿಸ್ತಿದ್ದಂಗೆ ಅಯ್ಯೋ ನಕ್ಕ ನೀನು ಪಾಪ ಕಣಕ್ಕ ನಿನ್ನ ಸೊಸೆ ನಿನ್ನ ಮ್ಯಾಲ್ ಬೋಲಾಸೆ ಬೋಲು ಪಿರೂತಿ ಮಾಡಿಕೊಬಿಟ್ಟವಳೆ ಪಾಪತ್ತಗೆ ಮನೆಗೆ ಸೇರಿಸು ಯೋನಾಯ್ತದೆ ಅವಳು ಎಲ್ಲಾರ ಸಂಸಾರದಾಗೂ ಗಲಾಟೆಗಳು ಇದ್ದಿದ್ದೇನೆ ನೀ ಸೇರಿಸು ನೀನು ಸುಮ್ಕೆನೇನೆ ಎಲ್ಲ ಮನೆಯಾಳಿ ಇಷ್ಟು ದಿನ ಹಿಂಗೇ ನಾಟಕ ಆಡ್ಕೊಂಡು ಬಂದ್ಬಿಟ್ಟೇನೆ ಅವ್ವ ಒಂದಿನಕ್ಕೆ ಇಷ್ಟು ಬೈಕೊಂಡಿದ್ದೀಗ ಇನ್ನು ಇಷ್ಟು ವರ್ಷದಿಂದ ಇನ್ನು ಎಷ್ಟು ಬೈಕೊಂಡಿರ್ಬೇಡ ನನ್ನ ಕಿವುಡಿ ಅಂತ ಹೇಳ್ಬಿಟ್ಟು ಲೇ ಜಯಿ ಇವತ್ತೈತೆ ಕಣೆ ನಿನಗೆ ಒಯ್ತೆ ಮಾರಿ ಹಬ್ಬ ನಿನಗಂತೂ ಅಂದ್ರೆ ನನ್ನೇ ಬೈಕೊಂತಿಗೇನೆ ಹತ್ತಿ ಅನ್ನೋ ಬೆಲೆ ಒಂಚೂರಾದ್ರೂ ಬ್ಯಾಡ್ವೆ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಮಕ ನೋಡು ಮಕ ಏನು ಹಳ್ಳೆಣ್ಣೆ ಕುಡ್ದೊಳಂಗೆ ಮಾಡ್ಕೊಂಡ್ರದ್ ನೋಡು ಮಕ್ಕ ಅವಾರ್ಡು ಕೊಡ್ಬೇಕು ಈ ಜಯಮ್ಮಂಗೆ ಅವಾರ್ಡ ಅಯ್ಯೋ ಪಾಪ ಅನ್ನಂಗೆ ಮಕ ಮಾಡ್ಕೊಂಡವಳೆ ಬೈಕಳದ್ ಮಾತ್ರ ಬಾಯಾಗೆಲ್ಲ ಹೆಂಗೆ ಬೈಕೊತ್ತಾಳೆ ಐತೆ ಕಣೆ ಈಗ ಐತೆ ಮಗಳೇ ಪಾರ್ಕೆ ತಕ ಬೈಲಿ ಇದೇನೆ ನಮ್ಮ ಅತ್ತೆ ಪಾರ್ಕೆ ತಕ ಬೈಲಿ ಅಂತ ಹೇಳ್ತೈತೆ ನಿನ್ನ ಕ್ಷಮಿಸಿ ನಿನಗೆ ಇದು ಮಾಡೋಕ್ಕೆ ನಿಂಗೇನು ಗೊತ್ತಾಗಕ್ಕಿಲ್ಲ ಸುಮ್ಮನಿರು ದೃಷ್ಟಿ ತೆಗಿಯೋಕ್ಕೆ ಅಂತ ಅನ್ನಿಸ್ತದೆ ದೃಷ್ಟಿ ತೆಗೆದ್ಬಿಟ್ಟು ಒಳಗಡೆಗೆ ಸೇರಿಸ್ಕೊತಾರಲ್ಲ ಹಂಗೆ ಅಂತ ಅನ್ನಿಸ್ತದೆ ನೀನು ಸುಮ್ಕಿರು ಹೌದಾ ನಾನೇನು ಅಂದ್ಕೊಂಡಿದ್ದೆ ಸರಿ ಬಿಡು ಹೆಂಗೋ ಮನೆಗೆ ಬಿಟ್ಕೊಂತದಲ್ಲ ಅಷ್ಟೇ ಸಾಕು